ಕಮೆಂಟ್ ಏನ್ ಬರುತ್ತೆ ಗೊತ್ತಾ, ಏನ್ ಸಾಧ್ಯ ಮಾಡೋಣ ಅಂತಾನೆ ಹೇಳೋದು. ಮೇಡಮ್ ಅಮ್ಮ ನನ್ಗೆ ಮನೆ ಕೆಲಸ ಮಾಡ್ತಾ ಇದ್ರು ಸ್ಟಾರ್ಟಿಂಗ್. ಮನೆ ಕೆಲಸ ಮಾಡಾದ್ಮೇಲೆ ಕಾರ್ಪೊರೇಷನ್ ಅಲ್ಲಿ BBMP ಅಲ್ಲಿ CMC ಅಲ್ಲಿ ಕಸ ಗುಡ್ಸಕ್ ಹೋಗ್ತಿದ್ರು. ಚೆನ್ನಾಗಿ ಓದ್ತಿದ್ದೆ, ನಂಬೋದಾ? ಮೀಡಿಯಂ ಆಗಿ ಓದ್ತಿದ್ದೆ. ಗಣಿತ ಮಿಸ್ಸದ ಸರಿಯಾಗಿ ಓದೇ ತಿಂತಿದ್ದೆ. ನನ್ನನ್ನೇನು ನನ್ ಕಚಡ ನನ್ ಮಗ, ಅಳ್ಕ ನನ್ ಮಗ, ಪೊರ್ಕಿ ನನ್ ಮಗ, ತಿಪ್ಪೆ ನನ್ ಮಗ, ನೀನೇನು ನಿನಗೂ ಆಸೆ ನಂತರ ಬಟ್ಟೆ ಹಾಕೋಬೇಕು, ನಂತರ ರೆಡಿ ಆಗ್ಬೇಕು ಅಂತ. నన్ను అంటూ వెళ్ళడానికి వదలవా? నీకెంత ధైర్యం ఉంటే నా పేరు నాగమణినే కాదు. ವಿಡಿಯೋ ಡಿಲೀಟ್ ಮಾಡ್ತೀರೋ ಇಲ್ವಾ? ಏನಕ್ಕೆ ಮಾಡ್ತೀರೋ ನೀವು? ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಾ ನೀವು? ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಕೇಸ್ ನಾವು ಮತ್ತೆ ಮತ್ತೆ ಪದೇ 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 ಕೆಣಕ್ತಾ ಇರೋದು, ದೇವರೇ ಇದ್ ಮಾಡ್ತಿರೋದು. ಬ್ಯಾಡ್ ಕಾಮೆಂಟ್ಸ್ ಅಲ್ಲಿ ಈ ಕಾಮೆಂಟ್ಸ್ ನಾನು ಬರ್ಲೇಬಾರ್ದಪ್ಪ, ಯಾಕಾದ್ರೂ ಬೇಕಪ್ಪ ಅಂತ ಅನ್ಸಿರೋದು ಉಂಟಾ? ಅಂದಿದ್ದು ಕೇಳಕ್ಕಾಗಲ್ಲ ಅನ್ನೋದು ಆಗುತ್ತೆ. ನನ್ಗೇನಾರು ಬೈಕೊಳ್ಳಿ, ನಾನು ಆಗಿದ್ರೆ ನಾನು ಬಿಡು ಅಂತ ಬಿಟ್ಟು ಅಮ್ಮ ಅಕ್ಕ ಅಂತಂತಾರಲ್ಲ, ಅದು ತಡಿಯಕ್ಕಾಗಲ್ಲ. ನಮ್ಮ ಅಮ್ಮನ ಏನು ಅನ್ಬಾರ್ದು, ಅವ್ರ ಹತ್ರ ಇದ್ದೇ ಕೇಳೋದು. ನಮ್ಮ ಅಮ್ಮನ್ ಬೈಬೇಡ, ನನ್ನನ್ನು ಬೈಬೇಡ. ನನ್ನೊಟ್ಟಿಗೆ ಇವತ್ತು ಗಂಗಾರಂಗ ಅವ್ರು ಬಂದಿದ್ದಾರೆ. ಬನ್ನಿ ಅನ್ನೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗಂಗಾರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಹೆಲೋ, ನೀವು ನೋಡ್ತಾ ಇದ್ರೆ ಜಾನಿ ಜಂಕ್ಷನ್ ವಿತ್ ಮೀ ಅಶ್ವಿನಿ. ಎಸ್, ಇವತ್ತಿನ ಜಾನಿ ಜಂಕ್ಷನ್ ಅಲ್ಲಿ ನನ್ನೊಟ್ಟಿಗೆ ಒಬ್ಬ ಸ್ಪೆಷಲ್ ಸೆಲೆಬ್ರಿಟಿ ಇದ್ದಾರೆ. ಇವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೇಕಾ, ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಬೇಕಾ, ಅಥವಾ ಒಬ್ಬ ಒಳ್ಳೆ ಕಲಾವಿದೆ ಅಂತ ಹೇಳ್ಬೇಕಾ, ನಂಗೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಎಪಿಸೋಡ್ ಆದ್ಮೇಲೆ ನೀವೇ ಹೇಳ್ತೀರಾ ಅವ್ರು ಯಾರು ಅಂತ. ಸೊ ಮತ್ತೆ ತಡ ಮಾಡೋದು ಬೇಡ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನನ್ನೊಟ್ಟಿಗೆ ಇವತ್ತು ಗಂಗಾರಂಗ ಅವ್ರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗಂಗಾರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನೀವ್ ಇಷ್ಟೆಲ್ಲ ಇವಾಗ ವೆಲ್ಕಮ್ ಮಾಡಿದಿರಲ್ಲ, ಫಸ್ಟ್ ಕಮೆಂಟ್ ಏನ್ ಬರುತ್ತೆ ಗೊತ್ತಾ, ಏನ್ ಸಾಧ್ಯ ಮಾಡೋಣ ಅಂತಾನೆ ಹೇಳೋದು. ಕಮೆಂಟ್ ಹಾಕೋರ್ ಹಾಕ್ಲಿ ಬಿಡಿ ಮೇಡಮ್, ನಾವು ಬೆಳೀತಾ ಇರೋಣ ಅಲ್ವಾ, ಏನಂತೀರಾ? ಅಷ್ಟೇ ಮೇಡಮ್, ಅಷ್ಟೇ. ಸೊ ಹೇಳಿ, ಹೇಗಿದೆ ಜೀವನ? ಪರವಾಗಿಲ್ಲ ಮೇಡಮ್, ನಡೀತಾ ಇದೆ. ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ, ಬ್ಯುಸಿಯಾಗಿ, ಸ್ವಲ್ಪ ಬ್ಯುಸಿ ಆಗಿದೆ. ಓಕೆ, ನಾನ್ ಮೊದಲನೇದ ಕೇಳ್ಬಿಡ್ತೀನಿ ನಿಮ್ಗೆ, ಈ ಸೋಷಿಯಲ್ ಮೀಡಿಯಾಗೆ ಬರ್ಬೇಕು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬೇಕು ಅನ್ನೋದು ಹೆಂಗೆ ನಿಮ್ಗೆ, ಅದು ಹೆಂಗ್ ಸ್ಟಾರ್ಟ್ ಆಯ್ತು ಆ ಜರ್ನಿ ನಿಮ್ದು? ಅಂದ್ರೆ ಎಲ್ಲ ಟ್ರೆಂಡ್ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಗೆ ನಮ್ಮ ಅಕ್ಕಪಕ್ಕ ಮನೆಯವ್ರು ಹೇಳ್ತಾ ಇದ್ರು, ನಾನು ರೇಗ್ಸೋದು, ಮಾತಾಡೋದು, ಕ್ವಾಟ್ಲೆ ಕೊಡೋದೆಲ್ಲ ನೋಡ್ತಾ ಇದ್ರು. ನೀನ್ ಯಾಕೆ ಇನ್ಸ್ಟಾಗ್ರಾಮ್ಗೆ ಹೋಗ್ಬಾರ್ದು ಅಂತ ಹೇಳಿದ್ರು. ಎದುರುಗಡೆ ಮನೆಯವ್ರು ಹೇಳ್ತಾ ಇದ್ರು, ದಯವಿಟ್ಟು ಬೇಡಪ್ಪ, ಅವ್ರು ಹಾಕೋ ಕಮೆಂಟ್ಸ್ ನೋಡಿದ್ಯಾ, ಎಲ್ಲ ಮಾತಾಡ್ಬಿಡ್ತಾರೆ, ಬೇಡಪ್ಪ ಬೇಡಪ್ಪ ಹಂಗಂತೀಯ ನೀನು, ಆ ತರ ಕಮೆಂಟ್ಸ್ ಹಾಕಿರೋರು ಎಷ್ಟೆಲ್ಲ ಬೆಳೆದಿಲ್ವಾ ಇವಾಗ, ಹೋಗು ಏನಾಗಲ್ಲ, ಮಾಡು, ಒಂದು ಅಕೌಂಟ್ ಓಪನ್ ಮಾಡ್ಕೊಡ್ತೀನಿ ಅಂತೇಳಿ ಒಂದ್ ಹುಡುಗಿ, ಪಾಪ 8ನೇ ಕ್ಲಾಸ್ ಹುಡುಗಿ ಅಕೌಂಟ್ ಓಪನ್ನೇ ಮಾಡ್ಕೊಟ್ಬಿಟ್ಲು. ಓಕೆ, ಯಾವಾಗ ಆಗಿದ್ದು? ಆಯ್ತು, 1.5 ವರ್ಷ ಆಯ್ತು. 1.5 ವರ್ಷ? 1.5 ವರ್ಷ, ಶಾರ್ಟ್ ಟೈಮ್ ಲಾಂಗ್ ಗ್ರೋ. 1.5 ವರ್ಷ ಆಯ್ತು. ಅಕೌಂಟ್ ಓಪನ್ ಮಾಡಿ ಆದ್ಮೇಲೆ 1 ತಿಂಗಳಾದ್ಮೇಲೆ ನಾನು ರೀಲ್ಸ್ ಮಾಡಿದ್ದು. ಹಾಕ್ಲಾ ಬೇಡ ಅಂತ. ಓಕೆ, ನೀವು ಫಸ್ಟ್ ರೀಲ್ಸ್ ಹಾಕಿದ್ ಯಾವ್ದು? ಫಸ್ಟ್ ರೀಲ್ಸ್ ಹಾಕಿದ್ದು ಏನಣ್ಣ ನಾನು ಕಪ್ಕಿದ್ದೀನಿ ಅಂತ ಆಡ್ಕೊಂತೀಯಾ ಅಂತಂದ್ಬಿಟ್ಟು ಅದೊಂದು ಹಾಕಿದ್ದು. ಆಮೇಲೆ ಅದು ಆಗ್ತಾ ಆಗ್ತಾ ಸ್ವಲ್ಪ 1-2-3 ರೀಲ್ಸು ಅಂದ್ರೆ ಕಲ್ಪನಾ ಅವ್ರದ್ದು ಆಕ್ಟಿಂಗ್ ಎಲ್ಲ ಮಾಡಕ್ಕೆ ಸ್ವಲ್ಪ ರೀಲ್ಸ್ ಹಾಕ್ದೆ. ಅದಾದ್ಮೇಲೆ ಅದು ಯಾಕೋ ವರ್ಕೌಟ್ ಆಗ್ಲಿಲ್ಲ. ಸಿದ್ದರಾಮಣ್ಣಂದು ಇದು ಗೃಹಲಕ್ಷ್ಮಿ ಅಕೌಂಟು ದುಡ್ಡು ಹಾಕ್ತೀಯಾ ಇಲ್ವಾ, ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂದ ಮನೆ ತಕ್ಕಿಂದ ಬ್ಯಾಂಕ್ ತಕ್ಕ ಓಡಾಡೋದು. ಅಲ್ಲಿ ನೋಡಿದ್ರೆ ಬ್ಯಾಂಕ್ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ನಂಗೆ ಅವೆಲ್ಲ ಗೊತ್ತಿಲ್ಲ, ನಾನು ದುಡ್ಡು ಹಾಕ್ಬೇಕಷ್ಟೇ, ಹಾಕೋ, ಇಲ್ಲ ನೀನ್ ಬರ್ತೀಯ ನಾನ್ ಬರ್ಲ ಅಂತ ಅಂದ್ಬಿಟ್ಟು ವೈರಲ್ ಆಯ್ತು. ಅದು ಫಸ್ಟ್ ಗೃಹಲಕ್ಷ್ಮಿ ವಿಡಿಯೋ ವೈರಲ್ ಆಗಿದ್ದು. ಸೊ ಅಲ್ಲಿಂದ ವೈರಲ್ ಆಗಿದ್ದು ಇನ್ನು ನಡೀತಾನೆ ಇದೆ ಮೇಡಮ್. ಸೊ ಅದನ್ನ ಪ್ರೀವಿಯಸ್ ಇನ್ ಜರ್ನಿ ಹೋದ್ರೆ ಗಂಗಾ ಅವ್ರದ್ದು ಹೇಗಿತ್ತು? ಅಂದ್ರೆ ನಿಮ್ಮ ಬಾಲ್ಯ ಆಗಿರ್ಬೋದು, ಅಥವಾ ನಿಮ್ ಸ್ಕೂಲ್ ಕಾಲೇಜಸ್, ನಮ್ಗೆ ಗೊತ್ತಿರೋಂಗೆ ನೀವು ಮೀಡಿಯಾದಲ್ಲೂ ವರ್ಕ್ ಮಾಡಿದೀರಾ ಅನ್ನೋದಷ್ಟು ಗೊತ್ತು ನಮ್ಗೆ. ಸೊ ಆ ಒಂದು ಡೇಸ್ ಎಲ್ಲ ಹೇಗಿತ್ತು ನಿಮ್ದು? ಸತ್ತೋಗಿದ್ದೀನಿ ಅನ್ಸುತ್ತೆ, ಹಳೆಗಂಗ ಸತ್ತೋಗೋಳೆ ಅನ್ಸುತ್ತೆ ಮೇಡಮ್. ಓಕೆ, ನನಗೆ ಅರ್ಥ ಆಗ್ತಿಲ್ಲ ಮೇಡಮ್ ಇವಾಗ. ನನಗೆ ನಾನು ನನ್ಗೆ ಏನ್ ಮಾಡ್ತಾ ಇದ್ದೀರ ಅಂದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಮೇಡಮ್. ಆ ತರ ಅಂದ್ರೆ ಇದೊಂದು ಕಲೆ. ಆ ಕಲೆನ ಅಂದ್ರೆ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ ಹೊರಗೆ ತರೋದಕ್ಕೆ ಒಂದು ಸಹಾಯ ಆಯ್ತು. ಅದು ಜನರು ಒಂದು ಪಾಸಿಟಿವ್ ವೈಬ್ಸ್ ಕೊಟ್ರು, ಅದರಿಂದ ಸ್ಟಾರ್ಟ್ ಮಾಡಿದೆ. ಹೇಗಿದ್ರು ಹಂಗಾದ್ರೆ ಗಂಗಾ ಅವರು? ನಮ್ಗೆಲ್ಲ ಕ್ಯೂರಿಯಾಸಿಟಿ, ಹೆಂಗೆ ಅವ್ರದ್ದು ಸ್ಕೂಲ್ ಡೇಸ್, ಕಾಲೇಜಸ್ ಅಲ್ಲೆಲ್ಲ ಹೆಂಗಿದ್ರು ಅಂತ ತಿಳ್ಕೊಳಕ್ಕೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಬಗಲ್ಗುಂಟೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಚೆನ್ನಾಗಿ ಓದ್ತಿದ್ದೆ, ನಂಬೋದಾ? ಮೀಡಿಯಂ ಆಗಿ ಓದ್ತಿದ್ದೆ. ಗಣಿತ ಮಿಸ್ಸದ ಸರಿಯಾಗಿ ಓದೇ ತಿಂತಿದ್ದೆ. ಓಕೆ,
ಆಮೇಲೆ ಹೈಸ್ಕೂಲಲ್ಲಿ ಇವಾಗ ಇರೋ ಫ್ರೆಂಡ್ಸ್ಗಳ ನಿಂಗೆ ಏನಾಯ್ತು ದೊಡ್ಡರೋಗ ಏನಾರು ಬಂತೇನೆ ನೀನ್ ಯಾಕೆ ಹೆಂಗ್ ಆಡ್ತಿದ್ದೀಯಾ ಅಂತಂದ್ರು. ಏನ್ರಮ್ಮ ಚೆನ್ನಾಗಿ ಮಾಡ್ತಿಲ್ವೇನ್ರಮ್ಮ, ಚೆನ್ನಾಗಿ ಮಾಡ್ತಿದ್ದಿ ಆದ್ರೂನು ಅಂತೇಳಿ ಸ್ವಲ್ಪ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇವಾಗ ಯಾರು ಎಲ್ಲ ಟಚ್ಚೇ ಇಲ್ಲ, ಯಾರು ಸ್ವಲ್ಪ 1-2-3 ಜನ ಇದ್ದಾರೆ. ಹೈಸ್ಕೂಲ್ ಆಯ್ತು, ಕಾಲೇಜು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ತಗೊಂಡೆ. ಅದಾದ್ಮೇಲೆಕ್ಕೆ PVR ಅಲ್ಲಿ ಕೆಲಸ ಮಾಡಿದೆ. PVR ಆದ್ಮೇಲೆ ಮೀಡಿಯಾ ಆದ್ಮೇಲೆ ಎಲ್ಲೆಲ್ಲ ಒಂದು 10 ಕಡೆ ಕೆಲಸ ಮಾಡ್ಬಿಟ್ಟಿದೀನಿ. ಇಂಥ ತಾವ್ ಇಲ್ಲ ಅಂತಿಲ್ಲ, ಎಲ್ಲಾ ಕಡೆನೂ ಮಾಡ್ಬಿಟ್ಟಿದೀನಿ. ಸೊ 10 ಕಡೆ ಕೆಲಸ ಮಾಡಿದ್ರೆ ಈ ತರ ಗಂಗಾ ಅವ್ರ ತರ ಆಗ್ತಾರ ಹಂಗಂದ್ರೆ ಮಾಡ್ಬೇಕು ಮೇಡಮ್. ಗಜನಿ ತರ ನನ್ನ ಹತ್ರ ಗಜನಿ ತರ ಇವಾಗ ಹಿಂಗಿರ್ತೀನಿ, ಇನ್ನೊಂದ್ ಸ್ವಲ್ಪ ತಂದ್ಮೇಲೆ ಹೆಂಗಾಗ್ತಿರೋ ಗೊತ್ತಿಲ್ಲ. ನಾವೆಲ್ಲ ಹುಷಾರ ಇರ್ಬೋದಲ್ಲ ನಾವು ಆಫೀಸಲ್ಲೇ. ಓಕೆ, ಹಾಗಿದ್ರೆ ನಿಮ್ಮ ಅಂದ್ರೆ ನಿಮ್ ತಂದೆ ತಾಯಿ ಅವರೆಲ್ಲ ಏನ್ ಮಾಡ್ತಿದ್ರು ಅಥವಾ ನೀವ್ ಹೇಗ್ ಬೆಳೆದ್ ಬಂದ್ರಿ? ಮೇಡಮ್ ಅಮ್ಮ ನನ್ಗೆ ಮನೆ ಕೆಲಸ ಮಾಡ್ತಾ ಇದ್ರು ಸ್ಟಾರ್ಟಿಂಗ್. ಮನೆ ಕೆಲಸ ಮಾಡಾದ್ಮೇಲೆ ಕಾರ್ಪೊರೇಷನ್ ಅಲ್ಲಿ BBMP ಅಲ್ಲಿ CMC ಅಲ್ಲಿ ಕಸ ಗುಡ್ಸಕ್ ಹೋಗ್ತಿದ್ರು. ಕಸ ಗುಡ್ಸ ಹೋದ್ಮೇಲೆ BBMP ಆಯ್ತು. ಅಪ್ಪನೂ ಅಷ್ಟೇನೆ BBMP ಅಲ್ಲಿ ಕೆಲಸ ಮಾಡೋದು, ಕ್ಲೀನಿಂಗ್ ಕೆಲಸ ಮಾಡೋದು. ಕುತೂಹಲ ಇರುತ್ತೆ, ಇವ್ರ ಲೈಫ್ ಸ್ಟೈಲ್ ಹೆಂಗಿತ್ತು, ಇವ್ರು ಹೆಂಗ್ ಬೆಳೆದ್ ಬಂದಿದ್ರು, ಹೆಂಗಿದ್ರು ಅಂತ ಒಂದಷ್ಟು ಕುತೂಹಲ ಇರುತ್ತೆ. ನಾವು ನಿಮ್ ವಿಡಿಯೋಸ್ ಎಲ್ಲ ನಾನು ನೋಡಿದೆ, ನಾನು ಆಕ್ಚುಲಿ ಬಟ್ ಅಲ್ಲೆಲ್ಲೂ ನೀವು ಹೇಳಿರ್ಲಿಲ್ಲ ನಿಮ್ಮ ಲೈಫ್ ಜರ್ನಿಯಲ್ಲಿ ಎಲ್ಲೂ ಹೇಳಿಲ್ಲ. ಸೊ ಹಂಗಾಗಿ ಕೇಳೋ ಪ್ರಯತ್ನ ಅಷ್ಟೇ. ಗುಡಿಸ್ಲು ಮನೇಲಿ ಇದ್ವಿ ಮೇಡಮ್ ನಾವು. ಗುಡಿಸ್ಲು ನಾನು ಹುಟ್ಟಿದಾಗ ಗುಡಿಸ್ಲು ಮನೇಲಿ ಇದ್ವಿ. ಸೊ ಅದಾದ್ಮೇಲಕ್ಕೆ ಸೀಟ್ ಮನೆ ಅಂತ ಮಾಡ್ಕೊಂಡಿದ್ದು ನಾವು ಸ್ಕೂಲ್ಗೆ ಹೋದಾಗ್ಲೇನೆ. ಅಲ್ಲಿವರೆಗೂ ಸ್ವಲ್ಪ ಗುಡಿಸ್ಲು ಮನೆಯಲ್ಲೇ ನಮ್ ಜೀವನ ನಡೀತು. ಅದಾದ್ಮೇಲೆ ಮೇಡಮ್ ಪಕ್ಕಾ ಲೋಕಲ್ ಗೊತ್ತಾಯ್ತು, ನಿಮ್ ವಿಡಿಯೋಸ್ ನೋಡಿದ್ದೀನಿ. ಲೋಕಲ್ ಅಲ್ಲಿ ಸ್ಟ್ಯಾಂಡರ್ಡ್. ಮೀಡಿಯಾಗೆ ಯಾವಾಗ ಬಂದೆ ಅವಾಗೆಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು, ಹಿಂಗ್ ಕೂತ್ಕೋಬೇಕು ಅದೆಲ್ಲ ಇರುತ್ತಲ್ಲ, ಅವೆಲ್ಲ ಹೇಳ್ಕೊಡ್ತಿದ್ರು. ಕಲ್ತ್ಕೊಂಡೆ, ಅವೆಲ್ಲ ಕಲ್ತ್ಕೊಂಡು ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಕಷ್ಟಪಟ್ಟು ಸಾಕವ್ರೆ. ಅದ್ರಲ್ಲೂ ನಮ್ಮ ಅಮ್ಮ ಅಂತೂ ಪೊಡಬಾರ್ದು ಪಾಡ್ಬಿಟ್ಬಿಟ್ಟವ್ರೆ. ನಾವು 7ನೇ ಕ್ಲಾಸ್ ವರ್ಗು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ನಮ್ಮ ಅಮ್ಮನ ಜೊತೆ. 7ನೇ ಕ್ಲಾಸ್ ವರ್ಗು ಮನೆ ಕೆಲ್ಸಕ್ಕೆ ಹೋಗಿ ನಮ್ಮಮ್ಮ 6 ತಿಂಗಳ ಮಗುನ ಕರ್ಕೊಂಡು ಹೋಗ್ತಿದ್ರು. 6 ತಿಂಗಳು 7 ತಿಂಗಳ ಮಗುನ ಎತ್ಕೊಂಡು ಹೋಗಿ ಅಲ್ಲಿ ಜೋಳಿಗೆ ಕಟ್ಟಿ ಮಲಗಿಸಿ ಮನೆ ಕೆಲಸ ಮಾಡ್ಕೊಂಡು ಬರ್ತಿರೋದು. ಪಾಪ ನಮ್ಮಮ್ಮ ಅಷ್ಟೆಲ್ಲ ಕಷ್ಟಪಟ್ಟವ್ರೆ. ಓಕೆ, ಸೊ ಅಷ್ಟ್ ಕಷ್ಟಪಟ್ರಿಗೆ ಈಗ ಒಂದು ಪ್ರತಿಫಲ ಸಿಕ್ಕಿದೆ ಅನ್ಬೋದು. ಪಾರ್ಕೆ ತಗೊಂಡು ಹೊಡಿತಾರೆ ಮೇಡಮ್. ನಿಂಗೆ ಇವೆಲ್ಲ ಬೇಕೇನೆ ಅಂತಾರೆ. 4 ಜನ ಯಾರಾದ್ರೂ ಮನೆ ಹತ್ರ ಬಂದು ಗಂಗಕ್ಕ ಅಂತ ಹುಡ್ಕೊಂಡ್ ಬಂದ್ರೆ ಅಲ್ಲೇ ಎಲ್ಲ ಇರ್ತಾಳೆ ನೋಡ್ರಿ, ಅಲ್ಲೇ ಎಲ್ಲಾದ್ರೂ ಸಗಣಿ ಎತ್ಕೊಂಡು ನಾನು ಹೇಳ್ತೀನಿ, ಅಮ್ಮ ಯಾರು ನನ್ನ ಕೇಳ್ಕೊಂಡ್ ಬಂದ್ರೆ ದಯವಿಟ್ಟು ಚೆನ್ನಾಗಿ ಮಾತಾಡ್ಸಮ್ಮ ಅಂತಂದ್ರೆ, ಹೋಗಿ ಹೋಗಿ ನಿನ್ನ ಹುಡ್ಕೊಂಡ್ ಬರ್ತಾರಲ್ಲ, ನಿನ್ಗೆ ಏನಮ್ಮ ಗೊತ್ತು, ನಿಂಗೆ ಏನು ಗೊತ್ತಿಲ್ಲ. ಆಮೇಲೆ ನನ್ಗೆ ಸ್ವಲ್ಪ ಜನ ಕ್ರೇಜು ಜನ ಇದಾದ್ಮೇಲೆಗೆ ಆಮೇಲೆ ಸ್ವಲ್ಪ ಮೊಬೈಲು ಯಾವುದೋ ಇದು 12,000 ರೂಪಾಯಿ ಮೊಬೈಲ್ ಯೂಸ್ ಮಾಡ್ತಿದ್ದೆ. ಆ ಮೊಬೈಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಿತ್ತು ಅಷ್ಟೇನೆ. ಬೇಕಾದವ್ರನ್ನೆಲ್ಲ ಕೇಳ್ಬಿಟ್ಟಿದ್ದೀನಿ. 100K ಆಗೋವರೆಗೂ ಕೂಡ ನನ್ನ ಹತ್ರ ಕ್ಯಾಮ್ರಾ ಇರೋ ಫೋನ್ ಇರ್ಲಿಲ್ಲ ಚೆನ್ನಾಗಿರೋದು. ಅವ್ರಿರ ಹತ್ರ ನಮ್ಮ ತಂಗಿ ಹತ್ರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಬಿಟ್ಟಿದ್ದೀನಿ ಮೇಡಮ್. ವಿಡಿಯೋಸ್ ಮಾಡೋದಕ್ಕೆ ಅಣ್ಣ 5 ನಿಮಿಷ ಕೊಡ್ತೀನಿ ಅಣ್ಣ ಅಂತ ಅನ್ನೋದು. ಅರ್ಧ ಗಂಟೆ ಆದ್ರೂ ಫೋನ್ ಕೊಟ್ಟಿದಂದ್ರೆ ಬಿಡ್ತಾರ, ನನ್ನ ಹಾಕೊಂಡು ಗುಮ್ತಾರೆ, ಇನ್ನೊಂದ್ಸತಿ ಕೊಡಲ್ಲ ಹೋಗಮ್ಮ ಅಂತ ಹೇಳಿ. ಆ ತರ ಎಲ್ಲ ಕಷ್ಟಪಟ್ಟು ಆ ತರ ಎಲ್ಲ ಉಗಿಸ್ಕೊಂಡು ಕಣ್ಣಲ್ಲಿ ಕಣ್ಣೀರ್ ಹಾಕಿ ಮನೇಲಿ ಜಗಳ ನಡೀತಿದ್ರು ಕೂಡ ಆ ಟೈಮಲ್ಲಿ ನನ್ ಕಂಟೆಂಟ್ ಹೊಳಿತು, ಫೋನ್ ಸಿಕ್ತು ಅಂದ್ರೆ ಹೋಗ್ಬಿಡ್ತಿದ್ದೆ. ಕಣ್ಣೀರು ಹಿಂಗ್ ಒರೆಸ್ಕೊಂಡು ಹೋಗಿ ನಗೋ ತರ ರೀಲ್ಸ್ ಮಾಡ್ತಿದ್ದೆ. ಬೇಜಾನ್ ಇನ್ಸಿಡೆಂಟ್ ಇದೆ ಮೇಡಮ್. ತುಂಬಾ ನಗೋರ ಮುಖದಲ್ಲಿ ತುಂಬಾ ನೋವು ಬೇಜಾನ್ ಇದೆ ಮೇಡಮ್. ಇಂಥದಿಲ್ಲ, 5 ಸತಿ ಸೂಸೈಡ್ ಅಟೆಂಡ್ ಮಾಡಿರೋದು ನಾನು. ಕಾರಣ ಅದು ಇದು ಮನೇಲಿ ಸ್ವಲ್ಪ ಅಪ್ಪ ಅಮ್ಮನ ಜಗಳ ಅದು ಇದು ಅಂತವೆಲ್ಲ ನನಗೆ ಬೇಗ ಇದಾಗ್ಬಿಡ್ತೀನಿ ನಾನು. ಬಟ್ ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು. ಇವಾಗ ಏನಕ್ಕೆ ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ, ಅವಾಗ ಒಂಚೂರು ಏನಾರು ಬೈದ್ಬಿಟ್ರೆ ಸಾಕು, ಅಪ್ಪ ಅಮ್ಮ ಏನಾರು ಬೈಯೋದು ಅದರಿಂದ ಫ್ಯಾಮಿಲಿದು ಟೆನ್ಷನ್ ಆಗ್ಬಿಟ್ರೆ, ನಮ್ಮಪ್ಪ ಹಿಂಗೆ, ನಮ್ಮ ಅಪ್ಪನ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ ನಮಗೆ. ಯಾವಾಗೂ ಬೈಯೋದು ದೂರ ದೂರ ದೂರ. ಏನಾದ್ರೂ ಸ್ವಲ್ಪ ಜಾಸ್ತಿ ನನ್ಗೆ ಕಿರಿಕ್ ಮಾಡ್ಬಿಟ್ರೆ, ಒಂದ್ ಕಡೆ ಕುಂತ್ಕೊಳಗಿಲ್ಲ, ಒಂದ್ ಕಡೆ ನಿಂತ್ಕೊಳಗಿಲ್ಲ, ಅಟ್ಯಾಚ್ಮೆಂಟೇ ಇಲ್ಲ ನಮ್ಮ ಅಪ್ಪನಿಗೂ ನಮ್ಗೆ. ಅದೇನಾಯ್ತು, ಮೈಂಡ್ ಸೂಸೈಡ್, ಸತ್ತೋಗ್ಬೇಕು, ಏನಕ್ಕೆ ಬದುಕಿರ್ಬೇಕು, ಸತ್ತೋಗ್ಬೇಕು, ಕೂತ್ಕೊಂಡ್ರೆ ಏನ್ ಕಲ್ ಕೂತ್ಕೊಂತೀಯ, ಏನ್ ಅಲ್ಲಿ ನಿಂತ್ಕೊಂತೀಯ, ಏನ್ TV ನೋಡ್ತೀಯ, ಏನ್ ಊಟ ಮಾಡ್ತೀಯ, ಎಲ್ಲದಕ್ಕೂ ಕಿರಿಕು, ಸರಿಯಾಗಿ ಎಣ್ಣೆ ಹೊಡಿಯೋರು. ಅದೆಲ್ಲ ನೋಡಿ ಏನಕ್ಕೆ ಬದುಕಿರ್ಬೇಕು ಅಂತ ಹೇಳಿ ಎಲ್ಲ ಡಿಪ್ರೆಷನ್ಗಳು ಹೋಗಿ ಹೋಗಿ ಸಾಯ್ಲೇ ಇಲ್ವಲ್ಲ ಮೇಡಮ್ ಕಡೆಗೂ. ನೀವು ಸತ್ತಿರೋರ್ನು ಬದುಕಿಸ್ತೀರಾ ಇವಾಗ. ಆ ಪವರ್ ಇದೆ ನಿಮ್ಗೆ. ಕಾಂಟೆಂಟ್ಸ್ ದೊಡ್ಡ ಮಾತು ಮೇಡಮ್. ನಿಮ್ಗೆ ಹೆಂಗ್ ಸಿಗುತ್ತೆ ಅಂದ್ರೆ ಆ ಕಾಂಟೆಂಟ್ಸ್ ಎಲ್ಲ ಮಾಡ್ಬೇಕು ಅನ್ನೋದು ಹೆಂಗ್ ಸಿಗುತ್ತೆ? ಅದೇನೋ ಗೊತ್ತಿಲ್ಲ ಮೇಡಮ್, ಅದೇನೋ ಬಂದ್ಬಿಡುತ್ತೆ, ದೇವ್ರ ಕೊಟ್ಟು ವರ. ದಿನಕ್ಕೆ ಎಷ್ಟು ಕಾಂಟೆಂಟ್ಸ್ ಮಾಡ್ತೀರಾ?
ಮೇಡಮ್ 1-2 ಮಾಡ್ತಿದ್ದೆ. ಮುಂಚೆ ಎಲ್ಲ 4-5 ಮಾಡ್ತಿದ್ದೆ, ಇವಾಗ ಸ್ವಲ್ಪ ಬಿಸಿ. ಪಾಪ್ಯುಲಾರಿಟಿ ಜಾಸ್ತಿ ಆಗಿದೆ ಅದಕ್ಕೆ. ಅಯ್ಯೋ ಹಂಗೆಲ್ಲ ಏನಿಲ್ಲ ಬಿಡಿ ಮೇಡಮ್, ಹಂಗೆಲ್ಲ ಏನಿಲ್ಲ. ಓಕೆ. ಸೊ ಈ ಕಾಂಟೆಂಟ್ ಮಾಡೋವಾಗೆಲ್ಲ ನಿಮ್ಗೆ, ಇವಾಗ ನಾನು ತುಂಬಾ ನೋಡಿರೋದು ನೀವು ರೋಡಲ್ಲೇ ಜಾಸ್ತಿ ಕಾಂಟೆಂಟ್ಸ್ ನ ಮಾಡಿರೋದು. ಸೊ ಆ ಟೈಮಲ್ಲಿ ಜನರ ರಿಯಾಕ್ಷನ್ ಹೇಗಿರುತ್ತೆ? ನಾನು ಯಾರು ಏನತ್ರ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ. ಅಲ್ಲೋಡ್ರು ಹುಚ್ಚಿ ತರ ರೀಲ್ಸ್ ಮಾಡ್ತಾಳಲ್ಲ ಅವಳೆ ಕಣೋ ಅಂತಾರೆ. ಹಂಗ ಅಂದ್ಬಿಟ್ಟು ಆದ್ಮೇಲೆ ಮೇಡಮ್ ಒಂದ್ ಸೆಲ್ಫಿ ಅಂತ. ಅಣ್ಣ ನಾನು ಹುಚ್ಚಿ ಅಂದೆ ತಾರೆ, ಪರವಾಗಿಲ್ಲ ಬಿಡೋಣ, ನಾನು ಹೆಂಗ್ ಕಾಣಿಸ್ತೀನೋ ಹಂಗಂತೀಯ, ಪಾಪ ನಿಂದೇ ತಪ್ಪು ಅಂತ ಹೇಳಿ ಜನ ನಾನು ಹುಚ್ಚಿ ಅನ್ಲಿ ತಿಕ್ಲಿ ಅನ್ಲಿ ಏನೇ ಅನ್ಲಿ ಮೇಡಮ್ ಅವ್ರು ನನ್ಗಿಷ್ಟ. ಏನಾದ್ರೂ ಬೈಕೊಳ್ಳಿ. ಬಟ್ ಇನ್ನೊಂದೇನಂದ್ರೆ ಪಬ್ಲಿಕ್ ಅಲ್ಲಿ ನನಗೆ ವಿಡಿಯೋಸ್ ಮಾಡೋವಾಗೆಲ್ಲ ನಂಗೆ ಸಪೋರ್ಟ್ ಮಾಡೋದು ನಮ್ಮ ಅಣ್ಣನೇ ಧನರಾಜ್ ಅಂತ ಹೇಳಿ, ಅವರೇ ನಂಗೆ ಸಪೋರ್ಟ್ ಮಾಡೋದು. ಅವ್ರೇನಾದ್ರು ಪಬ್ಲಿಕ್ ಅಲ್ಲಿ ಕ್ಯಾಮ್ರಾ ಹಿಡಿಯೋಕೆ ಆಕ್ಟಿಂಗ್ ಮಾಡೋದ್ರ ಜೊತೆ ಕ್ಯಾಮ್ರಾ ಮ್ಯಾನ್ಗೆ ಧೈರ್ಯ ಇರ್ಬೇಕು. ಹೌದು ಹೌದು. ನಾನ್ ಮಾಡ್ತೀನಿ, ನಾನು ಕ್ಯಾಮ್ರಾ ಹಿಡಿತೀನಿ ನೀನ್ ಮಾಡು ಅನ್ನೋ ಸಾಥ್ ಕೊಡ್ತಾರಲ್ಲ, ಅದಿದ್ರೇನೆ ನಾವು ಮಾಡಕ್ಕಾಗೋದು. ಅವರೇ ಎದ್ರುಕೊಂಡ್ರೆ ನಾವು ಮಾಡಕ್ಕಾಗಲ್ಲ. ಹೌದು ನಿಜ. ಸೊ ನೀವು ಕಾಮೆಂಟ್ಸ್ ಫಸ್ಟ್ ಬಂದಿರೋ ನಿಮ್ ಬ್ಯಾಡ್ ಕಾಮೆಂಟ್ಸ್ ಅಲ್ಲಿ, ಈ ಕಾಮೆಂಟ್ಸ್ ನಾನು ಬದುಕಲೇಬಾರ್ದಪ್ಪ, ಯಾಕಾದ್ರೂ ಬೇಕಪ್ಪ ಅಂತ ಅನ್ಸಿರೋದು ಉಂಟಾ? ಆಬ್ವಿಯಸ್ ಆಗಿ ಹಾಗೆ ಆಗಿರುತ್ತೆ. ಯಾವ ಕಾಂಟೆಂಟ್ ಹೇಳ್ಬೋದಾ? ಹೇಳ್ಬೋದು. ಅಂದಿದ್ದು ಅದು ಯಪ್ಪ ಕೇಳಕ್ಕಾಗಲ್ಲ ಅನ್ನೋದು ಆಗುತ್ತೆ. ನನ್ಗೇನಾರು ಬೈಕೊಳ್ಳಿ, ನಾನು ಆಗಿದ್ರೆ ನಾನು ಬಿಡು ಅಂತ ಅಂದ್ಬಿಟ್ಟು ಅಮ್ಮ ಅಕ್ಕ ಅಂತಂತಾರಲ್ಲ, ಅದು ತಡಿಯಕ್ಕಾಗಲ್ಲ. ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಲಿ. ಹೌದು. ನಮ್ಮ ಅಮ್ಮನ ಬಗ್ಗೆ ಮಾತಾಡ್ಬಾರ್ದು. ನನ್ನನ್ನು ಏನಾದ್ರು ಅಲ್ಲಿ ಚಪ್ಪಲಿ ತಗೊಂಡ್ ಹೊಡಿಲಿ, ನಾನು ಹೊಡ್ಸ್ಕೊಳಕ್ ರೆಡಿ ಇದೀನಿ. ನೀನ್ ಯಾಕೆ ಹಿಂಗ್ ಮಾಡ್ತೀಯ ಅಂತ ಚಪ್ಪಲಿ ತಗೊಂಡ್ ಹೊಡಿಲಿ, ನಮ್ಮ ಅಮ್ಮನ್ ಏನು ಅನ್ಬಾರ್ದು. ಅವ್ರ ಹತ್ರ ಇದ್ದೇ ಕೇಳೋದು, ನಮ್ಮ ಅಮ್ಮನ್ ಬೈಬೇಡಣ, ನನ್ನನ್ ಬೈರಿ, ಅನ್ಸ್ಕೊಳಕ್ ರೆಡಿ ಇದೀನಿ ನಾನು. ನೀನ್ ರೆಡಿ ರೋಡಲ್ಲಿ ನಿಂತ್ಕೊಂಡು ನೀನ್ ನಿಂತೋಳು ಅಂತಂದ್ರೆ ನಾನು ಅನ್ಸ್ಕೊಳಕ್ ರೆಡಿ. ನನ್ಗೆ ಅದಾಗಿಲ್ಲ, ಬಟ್ ನಾನು ಅನ್ಸ್ಕೊಂತೀನಿ ಅದನ್ನ. ಇವಾಗ ಹೇಳ್ದೆ ಕಾಮೆಂಟ್ಸ್ ಬಂದಿದೆ ಅಂತ. ಸೊ ಒಳ್ಳೆ ಕಾಮೆಂಟ್ಸ್ ಯಾವ್ದು ಬಂದಿದೆ ಹಾಗಾದ್ರೆ? ಒಳ್ಳೆ ಅಂದ್ರೆ ನಿಮ್ಮಿಂದ ನಾವು ನಗ್ತೀವಿ, ನಮ್ಮ ಪಾಪು ನಿಮ್ ನೋಡಿ ವಿಡಿಯೋ ನೋಡಿ ಊಟ ಮಾಡುತ್ತೆ ಅಂತ ಹೇಳೋದು. ಮತ್ತೆ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ಸುಸ್ತಾಗಿರ್ತಾರೆ, ಬೇಜಾರಾಗಿರ್ತಾರೆ, ಶುಗರ್ BP ಇರ್ತದೆ, ಅವರೆಲ್ಲ ನಿಮ್ ವಿಡಿಯೋಸ್ ನೋಡಿದ್ರೆ ನಗ್ತಾರೆ, ಪೇಷಂಟ್ಸ್ ಎಲ್ಲ ನಿಮ್ ವಿಡಿಯೋಸ್ ನೋಡಿದ್ರೆ ನಗ್ತಾರೆ ಅಂತ ಹೇಳಿ ಅದೊಂದು ಖುಷಿ ಆಗುತ್ತೆ ಅಷ್ಟೇ. ಈ ಕಾಮೆಂಟ್ಸ್ ಮುಂದೆ ಅದು ಏನು ಇಲ್ಲ. ಹೌದು, ಅದಕ್ಕೋಸ್ಕರ ಅದು ಕಂಪ್ಲೀಟ್ ಹೊಸ್ಕಾಕ್ಬಿಡ್ಬೋದು ಆ ಕಾಮೆಂಟ್ಸ್ ಗಳಲ್ವಾ? ಹೌದು ನಿಜ, ಅದಕ್ಕೋಸ್ಕರ ಬದುಕ್ತಾ ಇದೀನಿ ಇವಾಗ. ಅಂಡ್ ನನ್ ತುಂಬಾ ಜನ ಹೇಳಿದಾರೆ ಗಂಗವ್ರು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರಂತೆ, ಹೌದಾ? ಎಲ್ಲ ಬಟ್ಲರ್ ಮೇಡಮ್. ಬಟ್ ನಾನು ಅದೊಂದು ಹೇಳ್ತೀನಿ, ಸಕ್ಕದಾಗಿ ಮಾತಾಡಿದೀರಾ ನೀವು. ಅದೊಂದು ಇಂಗ್ಲಿಷ್ ನನ್ಗೆ ಒಂದೇ ಒಂದ್ಸತಿ ಅದೊಂದ್ಸತಿ ಹೇಳ್ಬಿಡ್ತೀರಾ? ನಂಗೆ ತುಂಬಾ, ನಾನು ಲಿಟ್ರಲಿ ನಾನು ಕೇಳಿಸ್ಕೊತಾ ಇರ್ತೀನಿ ಯಾವಾಗ್ಲೂ. ಹೌದು, ಒಂದೇ ಅದೊಂದ್ಸತಿ. Don't judge the book by its cover. Bro, what bro? Why are you shouting bro? Always scolding at me bro. Why bro? What happened bro? Bro, don't think I am simple. You don't know bro. I am very stronger. You wanna comment me? Comment me. I don't wanna care bro. Thank you bro. Thank you so much bro. Keep bro supporting bro. ನನಗೆ ಇದು ಆಕ್ಚುಲಿ ತುಂಬಾ ಇಷ್ಟ ಪರ್ಸನಲಿ. ಇದು ಏನೋ ಕಲ್ತಿದ್ದೀನಿ ಮೇಡಮ್, ಅವ್ರು ಹೇಳ್ಕೊಟ್ಟು ಬುಕ್ಕಲ್ಲಿ ಬರ್ದು ಕಲ್ತಿದ್ದೀನಿ. ನಿಜ, ಎಷ್ಟು ಇಂಟರ್ವ್ಯೂ ಹೋಗಿದ್ದೆ ಮೇಡಮ್ ಅಂತಂದ್ರೆ ಬೆಬೆ ಐ ಆಮ್ ಮೈ ಸೆಲ್ಫ್ ಗಂಗಾ ಅಂಡ್ ಅಂತಂದ್ರೆ ಯು ಗೆಟ್ ಔಟ್ ಅಂತಂದ್ರೆ ಇದ್ದಾರೆ. ಅಯ್ಯೋ ನಾ ಅಜ್ಜಿನ ಬಡಿ ಯಾವುದಾ ಇರು ಅಂತ ಅಂದ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲಿತಿದ್ದೆ. ಇಂಟರ್ವ್ಯೂ ಎಷ್ಟು ಬೇಕು ಅಷ್ಟು ಮಾತ್ರ ಕಲ್ತ್ಬಿಡ್ತಿದ್ದೆ. ಸೆಲೆಕ್ಟ್ ಆಗ್ಬಿಟ್ಟೆ. ಸೆಲೆಕ್ಟ್ ಆಗ್ಬಿಟ್ಟು ಒಳಗೆ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ನಾನು ಕಲ್ತ್ಕೊಂಡೆ ಇಂಗ್ಲಿಷ್. ಕಸ್ಟಮರ್ಸ್ ಎಲ್ಲ ಬರ್ತಿದ್ರಲ್ಲ, ಅವ್ರ ಜೊತೆ ಮಾತಾಡೋದು. ಸೊ ನೀವು ಸಿಕ್ಕಾಪಟ್ಟೆ ಸೈಕಲ್ ಹೊಡೆದಿದ್ದೀರಾ ಹಂಗಾದ್ರೆ? ಅಯ್ಯೋ ಮೇಡಮ್, ದೇವರಣೆ ಇವಾಗ ಹೇಳ್ತದೆ, ಇವಾಗ ಅನ್ಸುತ್ತೆ ದೇವರಣೆಗೆ ಇಂಗ್ಲಿಷ್ ಕಲ್ತ್ಕೋಬೇಕಪ್ಪ ಅನ್ಸುತ್ತೆ ಸಮಾಜದಲ್ಲಿ. ದೇವರಣೆ ಇಂಗ್ಲಿಷ್ ಇಲ್ಲಾಂದ್ರೆ ಬದುಕಕ್ಕಾಗಲ್ಲ, ಇಂಗ್ಲಿಷ್ ಇಲ್ಲಾಂದ್ರೆ ಕೆಲಸ ಇಲ್ಲ ಮೇಡಮ್. ನೀನ್ ಡಬಲ್ ಡಿಗ್ರಿ ಮಾಡಿರೋ 3 ಡಿಗ್ರಿ ಮಾಡಿ ನಿಂಗೆ ಬೇಕಾಗಿ ನಾನು ಇಂಗ್ಲಿಷ್ ಬರುತ್ತಾ, ಬಾ 5 ಸ್ಟಾರ್ ಹೋಟ್ಲಲ್ಲಿ ಕೆಲಸ ಕೊಡಿಸ್ತೀನಿ. ಇಂಗ್ಲಿಷ್ ಬರ್ಬೇಕಷ್ಟೇನೆ. ಕನ್ನಡಕ್ಕೆ ಮೇಡಮ್, ಕನ್ನಡಕ್ಕೆ ಆದ್ಯತೆನೇ ಇಲ್ಲ. ಪಾಪ ಅವ್ರು ಕನ್ನಡ ಎಷ್ಟು ಮೇಡಮ್ ಡಬಲ್ ಡಿಗ್ರಿ ಮಾಡಿರೋ ನನ್ನ ತಂಗಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಕೆಲಸ ಇಲ್ಲ ಅವ್ರಿಗೆ. ಎಲ್ಲಿ ನೋಡಿದ್ರು ಕಂಪ್ಯೂಟರ್ ಕಲ್ತ್ಕೊಳ್ಳಿ ಅಂತಾರೆ. ಸರಿ, ಕಂಪ್ಯೂಟರ್ ಕಲ್ತ್ಕೊಂಡ್ರು ಕೂಡ ಇಂಗ್ಲಿಷ್ ಮಾತಾಡಕ್ ಬರ್ಬೇಕು ಅಂತಾರೆ.
ಇಲ್ಲಿ ನಮ್ ರಕ್ಷಣಾ ವೇದಿಕೆ ಅವ್ರು ಇಲ್ಲೇ ಇದಾರೆ, ಕೇಳಿ. ಕನ್ನಡ ಬರೋರ್ಗೆ ಕೆಲಸ ಇಲ್ಲ. ನಿಜ ಮೇಡಮ್, ನಾನ್ ಹೊಡೆದಿದ್ದೀನಿ ಲಾಗ ಅಂತಂದ್ರೆ ಒಂದ್ 15-20 ಜೆರಾಕ್ಸ್ ಇದು ರೆಸ್ಯೂಮ್ಗಳನ್ನ ಇಟ್ಕೊಳ್ಳೋದು, ಎಲ್ಲದಕ್ಕೂ ಒಂದೊಂದು ಪಾಸ್ವರ್ಡ್ ಅಣ್ಣ ಸರ್ ಪ್ಲೀಸ್ ಅಂತ ಬಿಟ್ಟು ಹಂಚ್ಕೊಂಡ್ ಬರೋದು, ಯಾವ್ದೋ ಒಂದ್ ಕಾಲ್ ಬರೋದು, ಅದಕ್ಕೆ ಹೋದ್ರೆ ಅದಕ್ಕೆ 16 ಹೇಳೋರು. ಓಕೆ. ಆಮೇಲೆ ನನಗೆ ಸಿಕ್ಕಿದ್ದು ಕವರೇಜ್ ಮ್ಯಾಗಝಿನ್ ಅಲ್ಲಿ ಕೆಲಸ ಸಿಕ್ಕಿದ್ದು. ಅವರು ನಮ್ಮ ಮೇಡಮ್ ನಿಖಿತಾ ಮೇಡಮ್ ಅಂತೇಳಿ, ಆಮೇಲೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಹೋಗಿ ಎಲ್ಲ ಇದು ಮಾಡಿ, ಅವರು ಪಾಪ ಅವ್ರು ಇಂಗ್ಲಿಷ್ ಮಾತಾಡೋರು, ಅವರಿಂದಾನೇ ಮುಕ್ಕಾಲ್ ಭಾಗ ಕಲ್ತ್ಬಿಟ್ಟೆ. ಅವ್ರು ಹೆಂಗೆ ಅಟೆಂಡ್ ಮಾಡ್ತಾರೆ ರಾಜಕಾರಣಿಗಳು, ಅದನ್ನೆಲ್ಲ ಅವರಿಂದ ಸ್ವಲ್ಪ ನಾನು ಕಲ್ತ್ಕೊಂಡೆ. ಅದೊಂದು 5-6 ವರ್ಷ ಮಾಡ್ತೀನಿ. ಫಸ್ಟ್ ಸ್ಯಾಲ್ರಿ ಎಷ್ಟು ಗಂಗಾವ್ರಿಗೆ ಹಂಗಾದ್ರೆ? 6,000. 6,000 ಯಾವ ಟೈಮಲ್ಲಿ? PVR ಅಲ್ಲಿ ಎಷ್ಟನಪ್ಪ ಗಜನಿ ಮೇಡಮ್, ನಿಮ್ಗೆ ಅರ್ಥ ಆಗಲ್ಲ. 2014 ಅನ್ಸುತ್ತೆ. 2014-15. ಮಸ್ತ್ ಅಲ್ಲ. 6,000 ಏನ್ ಮಾಡಿದ್ರಿ ಫಸ್ಟ್ ಸ್ಯಾಲ್ರಿ ತಗೊಂಡು? ಫಸ್ಟ್ ಸ್ಯಾಲ್ರಿ ನಮ್ಮ ಅಮ್ಮಂಗೆ ಕೊಟ್ಟಿದ್ದೆ. ಅಷ್ಟನ್ನು ಖುಷಿ ಆಗ್ಬಿಟ್ಟಿದ್ರು ಹಂಗಾದ್ರೆ? ಕೊಟ್ಟಿದ್ದೆ. ಏನಂದ್ರು ಸ್ಯಾಲ್ರಿ ತಗೊಂಡು? ಚೆನ್ನಾಗಿ ಓಕೆ ಏನಂದ್ರು ಮೇಡಮ್? ಏನು ಅಂದಿಲ್ಲ. ಏನು ಅಂದಿಲ್ಲ. ಓಕೆ. ಸೊ ಇವಾಗ ಬರೋ ಆದಾಯ ಎಷ್ಟು ಗಂಗಾವ್ರಿಗೆ ಕೇಳ್ಬೋದಾ? ಕೇಳಿ ಮೇಡಮ್, ಅಯ್ಯೋ ತಗೊಳ್ಳೋದೇ ಉಂಟಂತೆ. ಅದ್ರಲ್ಲಿ ಎಷ್ಟು ಮೇಡಮ್? ಒಂದು ಇವಾಗ ನೋಡಿ, ಒಂದೊಂದು ಪ್ರಮೋಷನ್ ಒಂದೊಂದ್ ತರ ತಗೊಳ್ತೀನಿ. ಒಂದು 5,000, 6,000, 3,000, 2,000 ಆ ತರ ಡಿಪೆಂಡ್. ಜಾಸ್ತಿ ಪ್ರಮೋಷನ್ಸ್ ಮಾಡಲ್ಲ ಮೇಡಮ್. ಮುಂಚೆ ಮಾಡ್ತಿದ್ದೆ, ಸಾರಿ ಮುಂಚೆ ಮಾಡ್ತಿರಲ್ಲ, ಇತ್ತೀಚೆಗೆ ಮಾಡ್ತಾ ಇರೋದು ಅಷ್ಟೇನೆ ಪ್ರಮೋಷನ್ಸ್. ರಮ್ಮಿ ಸರ್ಕಲ್ ಏನಾದ್ರು ಪ್ರಮೋಷನ್ ಕೊಟ್ರೆ ಮಾಡ್ತಾರೆ ಗಂಗಾ? ಮೇಡಮ್ ನಂಗೆ ರಮ್ಮಿ ಸರ್ಕಲ್ ಬೇಡ, ಎಂತದು ಬೇಡ. ಜ್ಯೋತಿಷ್ ಅವ್ರಿಗೆ ಹೇಳ್ತಾರೆ ತಿಂಗಳಿಗೆ 20,000 ಕಳಿಸ್ತೀನಿ ನಿನ್ನ ಅಕೌಂಟ್ಗೆ ಮಾಡಮ್ಮ ಅಂತ. ನಿಂಗೆ ಕೊಡೋದು ಬೇಕಾಗಿಲ್ಲ, ನಾನೇ 101 ರೂಪಾಯಿ ಕೊಟ್ಬಿಡ್ತೀನಿ ನಿಮ್ಗೆ. ಅದ್ರ ಮೇಲೆ ನಾವು ಮಾಡಲ್ಲ ಅಂದ್ರೆ ಮಾಡಲ್ಲ. ಯಾಕೆ? ಬೇಡ ಮೇಡಮ್, ಇವಾಗ ಜನ ನನ್ನನ್ನ ತಿಕ್ಲಿ ಅಂತ ನೋಡ್ತಾರೆ, ಕೆಟ್ಟವಳು ಏನೋ ಅಂತವಳು ಇಂತವಳು ಅಂತ ಅನ್ಸ್ಕೊಳ್ಳಕ್ಕೆ, ಓಕೆ, ಮೋಸಗಾತಿ ಅಂತ ಅನ್ಸ್ಕೊಳಕ್ ಮಾತ್ರ ಇಷ್ಟ ಆಗಲ್ಲ. ಜನಕ್ಕೆ ನಾನು ಹೆಂಗ್ ಇಷ್ಟ ಆಗಿದ್ರು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಜನನ ತಪ್ಪುದಾರಿ ಕರ್ಕೊಂಡು ಹೋಗ್ಬಾರ್ದು. ಎಷ್ಟೊಂದ್ ಜನ ಸತ್ತೋಗೋರೆ, ಅವ್ರ ಸಾವು ನಾನೇ ಕಾರಣ ಆಗ್ಬೇಕು. ಅದಕ್ಕೋಸ್ಕರ ಕೆಟ್ಟದು ಅಂತಂದ್ರೆ ಅದ್ ಮಾಡಕ್ ಹೋಗಲ್ಲ ಮೇಡಮ್, ಅಷ್ಟೇ. ಓಕೆ. ಸೊ ಈಗಾಗ್ಲೇ ಹೇಳಿ ನಿಮ್ ಜರ್ನಿ ಬಗ್ಗೆ ನಾವು ಮಾತಾಡ್ತಿದ್ವಿ. ಸೊ ಗಂಗಾ ಅವ್ರ ಏನಾದ್ರು ಬಿಗ್ ಬಾಸ್ ಹೋಗೋ ಚಾನ್ಸ್ ಸಿಕ್ಕ್ರೆ ಮೇಡಮ್ ನಮ್ಮಲ್ಲ ಕರ್ಕೊಂಡ್ ಹೋಗ್ತಾರೆ. ಯಾಕೆ ಲಕ್ ಹೆಂಗ್ ಬೇಕಾದ್ರೂ ಇವಾಗ ಹೇಳಿಲ್ವಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಐಡಿಯಾನೇ ಇರ್ಲಿಲ್ಲ ನೀವು ಹಿಂಗ್ ಬೆಳಿತೀರಾ ಅನ್ಬಿಟ್ಟು, ಈಗ ಬೆಳೆದಿದ್ದೀರಲ್ಲ ಹಂಗೆ ಕಳ್ಕೊಳಲ್ಲ ಮೇಡಮ್. ಅದಕ್ಕೆಲ್ಲ ಫಿಗರ್ ಇರ್ಬೇಕು, ಕಲರ್ ಇರ್ಬೇಕು. ನೀವು ಆಕ್ಚುಲಿ ಒಂದ್ ಇದ್ರಲ್ಲಿ ಹೇಳಿದ್ರಿ, ಒಂದ್ ಇಂಟರ್ವ್ಯೂನಲ್ಲಿ ಹೇಳಿದ್ರಿ ನನ್ಗೆ ಹೋಗೋದೇ ಇಲ್ಲ ಬಿಗ್ ಬಾಸ್ಗೆ ಅಂತ ಒಂದ್ ಇದ್ರಲ್ಲಿ ಹೇಳಿದ್ರಿ. ಇನ್ನೊಂದ್ರೆ ನಮ್ಮನ್ನ ಕರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದ್ ವಿಡಿಯೋ ಮಾಡಿ ಹಾಕಿದ್ರಿ. ಸೊ ಅದ್ ಎರಡ್ರದ್ದು ಯಾಕೆ ಅಂದ್ರೆ ಕರ್ಕೊಳ್ಳಿ ಅಂತ ಹೇಳಿದ್ದು ಅವಾಗ, ಬೇಡ ಅಂತಿರೋದು ಇವಾಗ ಬೇಡ ಅಂತಿರೋದು. ಯಾಕೆ? ನಮ್ಗ್ ಬರಲ್ಲ ಅಂತ ಗೊತ್ತಲ್ವಾ ಅದಕ್ಕೆ. ಸಪೋಸ್ ಈಗ ಫೋನ್ ಮಾಡಿದ್ರಪ್ಪ, ಫೋನ್ ಮಾಡಿ ಗಂಗಾವ್ರೆ ನೀವು ಸೆಲೆಕ್ಟ್ ಆಗಿದ್ರ ಬಿಗ್ ಬಾಕ್ಸ್ ಚಾನ್ಸೇ ಇಲ್ಲ ಮೇಡಮ್. ಸಪೋಸ್ ಅನ್ಕೊಳ್ಳಿ ಮೇಡಮ್, ಕೊಟ್ರೆ ಅವ್ರಿಗೇನ್ TRP ಗೇನ್ ಕಡಿಮೆ ಮೋಸ ಮಾಡಲ್ಲ ನಾನು. ಇಲ್ಲೇನ್ ತಿಕ್ಕಲ್ ತರ ಆಡ್ತಿದ್ದೆ, ಅಲ್ಲಿ ಎಕ್ಸ್ಟ್ರಾ ತಿಕ್ಲಿ ತರ ಆಡ್ಬಿಟ್ಟು ಎಲ್ಲರಿಗೂ ತಿಕ್ಕಿಡಿಸ್ಬಿಟ್ಟು ನಾನು ತಿಕ್ಕಿಡಿದ್ ಬಂದ್ಬಿಡ್ತೀನಿ. ಫೈನಲ್ಸ್ ವರ್ಗು ಇರ್ತೀರಾ ಹಂಗಾದ್ರೆ? ಇರ್ತೀನಿ ಮೇಡಮ್, ಇರ್ತೀನಿ. ಸೊ ಆ ಅವಕಾಶಗಳೆಲ್ಲ ಸಿಗಲ್ಲ. ಬೇಡ ಮೇಡಮ್, ಇವಾಗ ಹೆಂಗೋ ಇದ್ದೀನಿ, ಹಿಂಗೆ ಅಂದ್ಬಿಡ್ತೀನಿ ಸಾಕು. ಓಕೆ. ಇದೇ ನನಗೆ ಬಿಗ್ ಬಾಸ್ ಅನ್ಸ್ಬಿಟ್ಟಿದೆ. ಇದ್ದೇ ಈ ಒಂದು ಇದಿದೆಯಲ್ಲ, ಇದು ಜನ ಇಷ್ಟಪಡೋದು, ಜನ ಮಾತಾಡ್ಸೋದು, ಇದ್ರಲ್ಲೇ ತೇಲಾಡ್ತಾ ಇದ್ದೀನಿ ಇವಾಗ. ಓಕೆ. ಸೊ ಆಕ್ಚುಲಿ ನಾನು ಒಂದಷ್ಟು ನಿಮ್ಮ ಹತ್ರ ಕೇಳ್ಬೇಕಿತ್ತು. ಈಗ ಸೌಜನ್ಯ ಪರವಾಗಿ ನೀವು ವಿಧಾನಸೌಧದ ಮುಂದೆ ನಿಂತು ಪ್ರತಿಭಟನೆಯನ್ನ ಮಾಡಿದ್ರಿ. ಸೊ ಆವಾಗ ರಿಯಾಕ್ಷನ್ಸ್ ಹೇಗಿತ್ತು ಜನರದು? ಅಥವಾ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತ? ಅಥವಾ ವಿಧಾನಸೌಧದ ಮುಂದೆನೆ ಹೋಗಿ ಮಾಡ್ಬೇಕು ಅನ್ನೋದು ಯಾಕೆ ಬಂತು ನಿಮ್ಗೆ? ಮೇಡಮ್, ನಾನು ಅಂದ್ರೆ ಸ್ವಲ್ಪ ಏನಾದ್ರು ಮಾಡಿದ್ರೆ ಅದು ವಿಷಯ ಜನಕ್ಕೆ 4 ಜನಕ್ಕೆ ತಲುಪಬೇಕು, ಅದರಿಂದ ರಿಯಾಕ್ಟ್ ಆಗ್ಬೇಕು. ಇಲ್ಲಿ ಒಡಸ್ಕೊಳಕ್ಕೂ ರೆಡಿ, ಒಡೆಯಕ್ಕೂ ರೆಡಿ. ಒಡೆಯಕ್ ಹೋಗಲ್ಲ, ಒಡಸ್ಕೊಳಕ್ಕೆ ರೆಡಿ. ಅದಕ್ಕೆ ವಿಧಾನಸೌಧದ ಮುಂದೆ ಹೋದ್ರೆ ಏನಾದ್ರು ಪೊಲೀಸರು ಅವ್ರೇನಾರ ಬರ್ತಾರೆ, ಸ್ವಲ್ಪ ಜನಕ್ಕೂ ರೀಚ್ ಆಗುತ್ತೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ನಾನ್ ಕಾಣಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಹುಡುಗಿಗೆ, ಹೆಣ್ಮಗುಗೆ ನ್ಯಾಯ ಸಿಗ್ಲಿ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ವಿ. ನನಗೇನ್ ಗೊತ್ತಾ ಮೇಡಮ್, ಜನನೇ ಕಮೆಂಟ್ ಆಗ್ತಾ ಇದ್ದಿದ್ದು, ಸೌಜನ್ಯ ಬಗ್ಗೆ ಮಾತಾಡು, ಸೌಜನ್ಯ ಬಗ್ಗೆ ಮಾತಾಡು. ನಾನು ಮಾತಾಡೋ ಟೈಮಲ್ಲಿ ಮಾತಾಡ್ತೀನಿ, ಸ್ವಲ್ಪ ಸಮಾಧಾನವಾಗಿ ಇರಪ್ಪ ಅನ್ಕೊಂಡು ಮನ್ಸಲ್ಲಿ ಖುಷಿ ಬಗ್ಗೆ ಮಾತಾಡಿದೆ. ಅದ್ ನೋಡಿದ್ರೆ ರೈಲ್ವೆ ಆಕ್ಸಿಡೆಂಟ್ ಅಂತ ಫೈಲೇ ಕ್ಲೋಸ್ ಆಯ್ತು. ಮತ್ತೇನಕ್ ಮಾಡ್ಬೇಕು ನಾವು? ಒಳ್ಳೆ ಕಂಟೆಂಟು
ಮತ್ತೆ ಪೋಸ್ಟ್ ಕೂಡ ಡಿಲೀಟ್ ಆಯ್ತು ಅಂತ ಹೇಳಿ ಒಂದಷ್ಟು ಜನ ನೀವು ಬೈದಿದ್ದೀರಾ. ಸೊ ನೇರವಾಗಿ ಯಾರನ್ನೂ ಬೈದಿಲ್ಲ ನೀವು, ಬಟ್ ಒಂದಷ್ಟು ಜನ ಮನ್ಸಲ್ಲಿ ಇಟ್ಕೊಂಡಂತೂ ಹೆಂಗಾಯ್ತು ಗೊತ್ತಾ ಮೇಡಮ್, ಅವತ್ತು ಕುಂತಿದ್ದೀನಿ ಇನ್ನೇನ್ ಮಲ್ಕೋಬೇಕು 11 ಗಂಟೆ ರಾತ್ರಿಯಲ್ಲಿ ಇದು ನೋಡ್ತಿದ್ದೀನಿ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀನಿ, ಶಾಕ್ ಆಗೋಯ್ತು, ಇವ್ರ ಪೋಸ್ಟ್ ಹಸ್ ಬೀನ್ ಡಿಲೀಟೆಡ್ ಅಂತ ಬಂತು. ಏನಪ್ಪ ಅಂತಂದ್ಬಿಟ್ಟು ಯಾವ ಪೋಸ್ಟ್ ಅಪ್ಪ ಅಂತಂದ್ಬಿಟ್ಟು ನೀನ್ 365 ಡೇಸ್ ಲೈವ್ ಹೋಗಕ್ಕಾಗಲ್ಲ, ಇದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಬಂತು. ತಲೆ ಕೆಟ್ಟೋಯ್ತು, ತಿಕ್ಲಾತು, ಹೋಗಿ ವಿಡಿಯೋ ಮಾಡಾಕ್ಬಿಟ್ಟೆ. ಬೆಳಗ್ಗೆ ಅಷ್ಟೊತ್ತಿಗೆ ವಿಡಿಯೋ ಬಂತು, ವಾಪಸ್ ಅಕೌಂಟ್ ವಾಪಸ್ ಬಂತು. ಏನು ಮಾತಾಡಿಲ್ಲ. ಆ ಹುಡುಗಿ ಫೋಟೋನ ರೋಡಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಇದ್ ಮಾಡೋದು, ಅದಕ್ಕೊಂದು ಸಾಂಗ್ ಹಾಕಿರೋದು ಅಷ್ಟೇನೆ. ಹೌದು, ಇನ್ನೇನಾದ್ರು ಹಂಗಿಂಗೆಲ್ಲ ಮಾತಾಡ್ಬಿಟ್ಟಿದ್ರೆ ಅಷ್ಟೇ. ಅದು ಇನ್ನೊಂದು ಯಮದೂತನ ಸ್ಟೈಲಲ್ಲೂ ಕೂಡ ನೀವೊಂದು ವಿಡಿಯೋ ಮಾಡಿ ಹಾಕಿದ್ರಿ, ರೋಡ್ಗೂ ಹೋಗಿ. ಅದೇ ಕಾನ್ಸೆಪ್ಟ್ ಯಾಕೆ ಬಂದಿದ್ದು, ಹೆಂಗ್ ಬಂದಿದ್ದು ಆ ಕಾನ್ಸೆಪ್ಟ್? ಅದು ಬಾಹುಬಲಿದ, ಸುಮ್ನೆ ಪಬ್ಲಿಕ್ ಅಲ್ಲಿ ರಿಯಾಕ್ಷನ್. ಅದ್ ಬಾಹುಬಲಿನ ನಾನು ಯಮದೂತ ಅನ್ಕೊಂಡೆ. ಬಾಹುಬಲಿದು ಏನಂದ್ರೆ, ಅವರು ಇವನ್ ಇರ್ತಾನಲ್ಲ ಬಾಹುಬಲಿಯಲ್ಲಿ ಒಬ್ಬ ವಿಲನ್, ಕಟ್ಟಪ್ಪ ನಿಮ್ಡ ಅಂತಾನಲ್ಲ, ಅವ್ರ ಅಕ್ಕನ ಪಾತ್ರ ತರ ನಾನ್ ಮಾಡಿದ್ದು. ನಿಮ್ಡ ಗೋಸ್ ಸ್ಟಿಲ್ ಮೀ ಆಗ್ಲೇ ಮರ್ತೋಗಿದ್ದೆ. ಇದ್ರ ಮೀನಿಂಗ್ ಏನು ಯಾರಿಗ್ ಗೊತ್ತಾಗ ಕೇಳ್ಬೇಕು. ಆತರ ಎಲ್ಲ ಕಲ್ತ್ಕೊಂಡು ಮಾಡಿದ್ದೆ ಮೇಡಮ್.